ಸದ್ಯಕ್ಕೆ ರಾಜ್ಯದಲ್ಲಿ 58 ಕೊರೋನಾ ಸಕ್ರಿಯ ಕೇಸ್ಗಳಿದೆ. ಕೆಲವರು ಮನೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ, ಕೆಲವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 4 ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದು ಬೇರೆ ಬೇರೆ ಕಾರಣಕ್ಕೆ ಅಡ್ಮಿಟ್ ಆಗಿರೋದು. BP ಜಾಸ್ತಿ ಆಗಿದೆ ಅಂತ ಕೆಲವರು ಅಡ್ಮಿಟ್ ಆಗಿದ್ದಾರೆ, ಶುಗರು ಅಥವಾ ಹೃದಯ ಸಂಬಂಧಿ ಕಾಯಿಲೆ. ಸೊ ಇದಕ್ಕೆ ಚಿಕಿತ್ಸೆಗೆ ಅಂತ ಇವರು ಅಡ್ಮಿಟ್ ಆದಾಗ ಏನೋ ಗೊತ್ತಿಲ್ಲ, ಕೆಲವು ಸತಿ ಕಾಣಿಸ್ಕೊತಿದೆ, ಕೆಲವು ಸತಿ ಕಾಣಿಸ್ಕೊತಿಲ್ಲ ಅಂತ ಇದ್ದಾರೆ. ಏನೋ ಕೋವಿಡ್ ಟೆಸ್ಟ್ ಮಾಡಿದಾಗ ಏನು ಗುಣಲಕ್ಷಣಗಳು ಇವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಕ್ಕಂಥವ್ರಿಗೆ ಅಂದರೆ ಸೇಮ್, ಇನ್ನೇನು ಎಕ್ಸ್ಟ್ರಾ ಏನೂ ವಿಚಾರ ಇಲ್ಲ. ಕಳೆದ ಬಾರಿ ಕೊರೋನಾ ಕಾಣಿಸ್ಕೊಂಡಾಗ ಹೆಂಗಿತ್ತು ಅದೇ ಗುಣಲಕ್ಷಣಗಳು: ಜ್ವರ, ಶೀತ, ಕಫದ ಸಮಸ್ಯೆ, ಕೆಮ್ಮು, ಅತಿಯಾದ ಆಯಾಸ, ತಲೆನೋವು. ಇಷ್ಟೇ ಇರ್ತಕ್ಕಂಥದ್ದು, ಇಷ್ಟೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೊರೋನಾ ಆರಂಭದ ದಿವಸದಿಂದನೂ ಅದು ಹಾಗೇ ಇದೆ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಈಗ ಕೇಂದ್ರದ ಆರೋಗ್ಯ ಇಲಾಖೆ ಅವ್ರ ಕೆಲಸನೇ ಅದು. ಕೇಂದ್ರದ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಇಲಾಖೆಗೆ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ. ಕೇರಳ ಸೇರಿದಂತೆ ಒಂದೊಂದೇ ರಾಜ್ಯಗಳಲ್ಲಿ ಕೇಸ್ಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯಗಳಿಗೆ ಸಲಹೆ ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸಚಿವಾಲಯ. ಕೋವಿಡ್ ಬಗ್ಗೆ ಜಾಗೃತಿ ವಹಿಸೋದಕ್ಕೆ ಸೂಚನೆ. ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಒಮಿಕ್ರಾನ್ JN1 ಆತಂಕ. ಕೇರಳ ಸೇರಿದಂತೆ ದೇಶದಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗ ಕೇಂದ್ರದ ಆರೋಗ್ಯ ಇಲಾಖೆ ರಾಜ್ಯ ಆರೋಗ್ಯ ಸಚಿವರ ಜೊತೆ ಎಲ್ಲ ಸಾಕಷ್ಟು ಏನೋ ಸಭೆ ಮಾಡ್ತಾ ಇದ್ದಾರಂತೆ. ಕೇಂದ್ರದಿಂದ ಅಲರ್ಟ್, ಹಬ್ಬಗಳ ಮೇಲೆ ನಿಗಾ ಇಡಿ, ಜಾಗೃತಿ ಮೂಡಿಸಿ. ಯಾಕೆಂದರೆ ಈಗ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಸಂಕ್ರಾಂತಿ ಬರ್ತಾ ಇದೆ. ಸ್ವಲ್ಪ ಜಾಗೃತಿ ಮೂಡಿಸಿ. ಜನ ಸೇರೋದು ಜಾಸ್ತಿ ಮಾರ್ಕೆಟ್ ಗಿರ್ಕೆಟ್ಗಳಲ್ಲಿ. ಇನ್ನು ILA ಮತ್ತು ಸಾರಿ ಕೇಸ್ಗಳ ಬಗ್ಗೆ ನಿಗಾ ವಹಿಸಿ ಅಂತ ಹೇಳಿದ್ದಾರೆ. ಅದು ಡಾಕ್ಟರ್ಸ್ ಅದು ಕೇರ್ ತಗೋತಾರೆ. ನೀವು ಹಾಸ್ಪಿಟ್ಲಿಗೆ ಹೋಗಬೇಕಷ್ಟೇ. ಮನೆಯಲ್ಲೇ ನಾನೊಂದು ಯಾವುದೋ ಒಂದು ಕೋಲ್ಡ್ ಟ್ಯಾಬ್ಲೆಟ್ ತಿಂದ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಚಿಕಿತ್ಸೆಗೆ ಬೇಕಾದ ಮೂಲ ಸೌಕರ್ಯವನ್ನು ಕ್ರೋಢೀಕರಿಸಿ ಅಂತ ಹಾಸ್ಪಿಟ್ಲ್ಗಳಿಗೆ ಹೇಳಿದ್ದಾರೆ. ಇದು ಗೌರ್ನಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್ ಅವರು ಫಾಲೋ ಮಾಡಲೇಬೇಕು. ಪ್ರತಿ ಜಿಲ್ಲೆ ನಗರದಲ್ಲಿ RT-PCR ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟನ್ನು ಮಾಡಿ ಅಂತ ಹೇಳಿದ್ದಾರೆ. ಅಗತ್ಯ ಬಿದ್ದ ಕಡೆ, ಎಲ್ರಿಗೂ ಅಲ್ಲ. ಸೊ RT-PCR ಪಾಸಿಟಿವ್ ಬಂದರೆ ಇದಿನ್ನೂ ಆರಂಭಿಕ ಹಂತದಲ್ಲಿರೋದ್ರಿಂದ ಅಂಥವ್ರನ್ನ ಜಿನೋಮಿಕ್ ಸೀಕ್ವೆನ್ಸ್ ಸ್ಯಾಂಪಲನ್ನು ಜಿನೋಮಿಕ್ ಸೀಕ್ವೆನ್ಸಿಗೆ ಕಳಿಸಿ ಕೋವಿಡ್ ರೂಲ್ಸ್ಗಳನ್ನು ಸ್ಥಳೀಯವಾಗಿ ಜಾರಿ ಮಾಡಿ ಅಂತ ರಾಜ್ಯಗಳಿಗೆ ಹೊಣೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಂಡ. ಪವಿತ್ರ, ಮೊದಲನೇದಾಗಿ ಈಗ ಬೆಂಗಳೂರು ರಾಜೀವ್ ಗಾಂಧಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥವ್ರ ಕಥೆ ಏನು ಅಂತ? ಅರವಿಂದ್, ಇವ್ರು ಯಾರು ಕೂಡ ಕೋವಿಡ್ ಗುಣಲಕ್ಷಣಗಳನ್ನು ಹೊಂದಿ ಕೋವಿಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದವರು ಅಲ್ಲ. ಬದಲಾಗಿ ಅವರು ಜಯದೇವ ಆಸ್ಪತ್ರೆಗೆ ಹೃದಯ ಸಂಬಂಧಿ ಕಾಯಿಲೆಗೆ ಟೆಸ್ಟ್ಗೆ ಅಂತ ಹೋದಾಗ ಸಾಮಾನ್ಯವಾಗಿ ಅಲ್ಲಿ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ, ಯಾವುದಾದ್ರೂ ಹೃದಯ ಸಂಬಂಧಿ ಸರ್ಜರಿಯನ್ನು ಮಾಡಬೇಕು ಅನ್ನುವಂತಹ ಈ ನಿಟ್ಟಿನಲ್ಲಿ. ಸೊ ಆಗ ಅವರಿಗೆ ಪಾಸಿಟಿವ್ ಬಂದಿರುವಂಥದ್ದು ಗೊತ್ತಾಗಿದೆ. ಸೊ ಹಾಗಾಗಿ ಅವರನ್ನು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಶಿಫ್ಟನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ ಅದರಲ್ಲಿರುವಂತಹ 3 ರೋಗಿಗಳು 60 ವರ್ಷ ಮೇಲ್ಪಟ್ಟವರೇ. ಅದರಲ್ಲಿ ಒಬ್ಬರು ಮಾತ್ರ ಮಹಿಳೆ, 45 ವರ್ಷ ಆ ಒಂದು ವಯಸ್ಸಿನ ಆಸುಪಾಸವರು. ಎಲ್ಲರೂ ಕೂಡ ಅಷ್ಟೇ ಅನ್ಯ ಕಾಯಿಲೆಯಿಂದ ಬಳಲ್ತಾ ಇದ್ದು ಆಗ ಪಾಸಿಟಿವ್ ಬಂದಿರುವಂಥವ್ರು. ಸೊ ಹಾಗಾಗಿ ಒಂದು ಸಣ್ಣ ಆತಂಕ ಅಂದರೆ ಕೋವಿಡ್ ಟೆಸ್ಟ್ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ಟೆಸ್ಟಿಂಗನ್ನು ಹೆಚ್ಚಳ ಮಾಡಿದರೆ ಕೇಸಸ್ಗಳ ಸಂಖ್ಯೆನೂ ಕೂಡ ರೈಸ್ ಆಗ್ಬೋದು ಅನ್ನುವಂತಹ ಆತಂಕ ಇದರಿಂದ ಮನೆ ಮಾಡಿದೆ. ಆದರೆ ಒಂದು ನಿರಾಳತೆಯ ವಿಚಾರ ಅಂದರೆ ಇವರ ಸಿಂಪ್ಟಮ್ಸನ್ನು ನೋಡ್ತಾ ಇದ್ರೆ, ಅಂದರೆ ಈಗ 4 ರೋಗಿಗಳು ರೀಸೆಂಟಾಗಿ ಅಡ್ಮಿಟ್ ಆಗಿದ್ದವರು ಏನಿದ್ದಾರೆ ಅಷ್ಟೊಂದು ಏನು ಗುಣಲಕ್ಷಣಗಳು ಈ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿಯ ಗುಣಲಕ್ಷಣಗಳು ಕೂಡ ಇದ್ದಾವೆ. ಅಂದರೆ ಸಾಮಾನ್ಯವಾಗಿ ಅವರು ವಾರ್ಡಲ್ಲಿ ಚಿಕಿತ್ಸೆಯನ್ನು ಪಡೆಯುವಂತಹ ಜ್ವರ ಇದೆ, ಜೊತೆಗೆ ಶೀತ, ಕಫ ಆ ರೀತಿಯ ಗುಣಲಕ್ಷಣಗಳು ಇದ್ದಾವೆ ಹೊರತು ಉಸಿರಾಟದ ತೊಂದರೆಯಾಗಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಈ ಹಿಂದೆ ICUಗೆ ಹೋಗುವಂಥದ್ದು, ವೆಂಟಿಲೇಟರ್ಗೆ ಹೋಗುವಂಥದ್ದು, ಆ ಸಮಸ್ಯೆ ಸದ್ಯಕ್ಕೆ ಅಷ್ಟು ಜನ ರೋಗಿಗಳಿಗೂ ಕೂಡ ಕಾಡಿಲ್ಲ. ಈ ಹಿಂದೆ ಬಂದಿರುವಂತಹ ಸಾಮಾನ್ಯ ಗುಣಲಕ್ಷಣಗಳೇ ಕೂಡ ಕಾಡ್ತಾ ಇದ್ದಾವೆ ಅವರಿಗೆ. ಇದರ ಜೊತೆಗೆ ಈಗ ತಾಂತ್ರಿಕ ಸಲಹಾ ಸಮಿತಿಯವರು ಏನು ಶಿಫಾರಸು ಮಾಡಿದ್ದಾರೆ ಪವಿತ್ರ, ಇದರ ಜೊತೆಗೆ ಕೇಂದ್ರ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ ಕೂಡ ಬಂದಿದೆ. ಸೊ ಈ ಎರಡನ್ನೂ ಕೂಡ ಈಗ ಏಕಕಾಲಕ್ಕೆ ಜಾರಿ ಮಾಡಬೇಕಾದ ಅನಿವಾರ್ಯತೆನಾ ಅಂತ ಆರೋಗ್ಯ ಇಲಾಖೆಯವರಿಗೆ? ಹೌದು, ಕೇಂದ್ರದಿಂದ ನಿನ್ನೆ ಅವರಿಗೆ ಒಂದಿಷ್ಟು ಸಲಹೆ ಸೂಚನೆ ರಾಜ್ಯಗಳಿಗೆ ಬಂದಿದೆ. ಆಲ್ಮೋಸ್ಟ್ ಸೇಮ್ ಇದೆ ಅರವಿಂದ್, ಎರಡೂ ಕೂಡ. ಒಂದು, ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ಹಬ್ಬಗಳು ಬರ್ತಾ ಇದೆ, ಅದು ಹೊಸ ವರ್ಷ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಸಂಕ್ರಾಂತಿ ಹಬ್ಬ ಆಗಿರ್ಬೋದು. ಹಾಗಾಗಿ ಜನ ಕ್ರೌಡ್ ಸೇರುವಂತಹ ಚಾನ್ಸಸ್ ಹೆಚ್ಚಿರೋದ್ರಿಂದ ನಿಗಾ ವಹಿಸಿ ಅಂತ. ಇನ್ನು RT-PCR ಟೆಸ್ಟ್ಗಳನ್ನು ಹೆಚ್ಚಳ ಮಾಡೋದಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಗಳು ಸನ್ನದ್ಧವಾಗಿರಬೇಕು ಅನ್ನುವಂತಹ
ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ನಾಳೆ ಕೇಂದ್ರ ಆರೋಗ್ಯ ಸಚಿವರು ರಾಜ್ಯದ ಆರೋಗ್ಯ ಸಚಿವರುಗಳ ಜೊತೆ, ಅಂದರೆ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರು ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸ್ತಾರೆ. ಸೊ ಆ ಸಭೆಯಲ್ಲಿ ಮಗದೊಂದಿಷ್ಟು ಗೈಡ್ಲೈನ್ಸ್ಗಳು ಬರ್ಬರುವಂತಹ ಚಾನ್ಸಸ್ ಇದೆ. ಅಂದರೆ ಕಾಲಕ್ಕೆ ಈ ಗೈಡ್ಲೈನ್ಸ್ಗಳು ಕೂಡ ಬದಲಾಗುತ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಅರವಿಂದ್, ಇವತ್ತು ಹೊಸ ಗೈಡ್ಲೈನ್ಸನ್ನು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡುತ್ತೆ. ಅದಾದ ಬಳಿಕ ಕೇಂದ್ರದ ಸಭೆ ಇದೆ, ಜೊತೆಗೆ ಹೊಸ ತಳಿಯ ಆತಂಕವೂ ಕೂಡ ಇದೆ. ಹಾಗಾಗಿ ಯಾವ ರೀತಿ ಗೈಡ್ಲೈನ್ಸನ್ನು ಜಾರಿಗೆ ತರ್ತಾರೆ ಏನು ಅನ್ನುವಂಥದ್ದು ನೋಡಬೇಕು. ಆದರೆ ಸದ್ಯದ ಮಟ್ಟಿಗೆ ತಜ್ಞರು ಹೇಳುವಂತಹ ಪ್ರಕಾರ ತೀರಾ ಸ್ಟ್ರಿಕ್ಟ್ ರೂಲ್ಸ್ ಅಂತ ಯಾವುದೂ ಕೂಡ ಬೇಕಾಗಿಲ್ಲ. ಸೊ ಸಾಮಾನ್ಯವಾಗಿ ಮಾಸ್ಕನ್ನು ಧರಿಸುವಂಥದ್ದು, ಸ್ಯಾನಿಟೈಸರ್ನ ಹಾಕ್ಕೊಳ್ಳುವಂಥದ್ದು, ಈ ರೀತಿಯ ಒಂದಿಷ್ಟು ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿದ್ರೆ ಸಾಕು ಅನ್ನುವಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಓಕೆ ಪವಿತ್ರ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ತೊಂದರೆ ಆದ ನಂತರ ಕಷ್ಟಪಡೋದಕ್ಕಿಂತ ಅದನ್ನು ಇಲ್ಲೇ ಹೀಗೆ ನಿಗ್ರಹ ಮಾಡಿಬಿಡ್ಬೇಕು ಆರಂಭದಲ್ಲೇ ಅನ್ನೋದೇ ಆದರೆ ಈ ಎಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕು, ನಂಬರ್ 1. ಎರಡನೇದಾಗಿ ಜನರು ತಮ್ಮ 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 ಜವಾಬ್ದಾರಿಯನ್ನು ಅರಿತುಕೊಳ್ಬೇಕು. ನಾವು ಈ ಹಿಂದೆ ಎಲ್ಲ ನೋಡಿದ್ದೀವಿ, ಮಾಸ್ಕ್ ಕಡ್ಡಾಯ ಮಾಡಿದಾಗ, ಕೋವಿಡ್ ಗೈಡ್ಲೈನ್ಸ್ ಬಂದಾಗ ಎಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ರೂ ಕೂಡ ಜನ ಅದಕ್ಕೆ ಕೋಆಪ್ರೇಟ್ ಮಾಡ್ತಿರಲಿಲ್ಲ. ಬಟ್ ಮಾಡಬೇಕು. ಈಗಾಗಲೇ ಕೋವಿಡ್ನಿಂದಾಗಿ ಏನೆಲ್ಲ ಅನುಭವಿಸ್ಬೇಕು, ಏನೆಲ್ಲ ಅನುಭವಿಸಬಾರ್ದು ಎಲ್ಲ ಅನುಭವಿಸಾಗೋಗಿದೆ. ಇನ್ನೂ ಮತ್ತೆ ಅದಕ್ಕೆ ನಾವು ಹೋಗಬೇಕಾಗತ್ತೆ, ಮತ್ತೆ ಲಾಕ್ಡೌನ್, ಮತ್ತೆ ಇನ್ನೊಂದು, ಇವೆಲ್ಲ ಬೇಡಪ್ಪ ಅನ್ನೋದೇ ಆದರೆ ಜನರು ತಮ್ಮ ಜವಾಬ್ದಾರಿಯನ್ನು ಅರಿತು ನಡಿಬೇಕು. ಬಸ್ಸಲ್ಲಿ, ಟ್ರೈನಲ್ಲಿ, ಮೆಟ್ರೋದಲ್ಲಿ ಓಡಾಡಬೇಕು ಅಂತಂದಾಗ ಒಂದು ಮಾಸ್ಕ್ ಹಾಕ್ಕೊಂಡ್ರೆ ಏನು ಕಷ್ಟ ನಿಮಗೆ? ಒಂದು ಸ್ಯಾನಿಟೈಸರ್ ಬಳಸಿದ್ರೆ ಏನು ಕಷ್ಟ? ಅವಮಾನನ? ಮಾಸ್ಕ್ ಹಾಕ್ಕೊಳ್ಳೋದು ಅವಮಾನನ? ಸ್ಯಾನಿಟೈಸರ್ ಹಾಕ್ಕೊಳ್ಳೋದು ಅವಮಾನನ? ಖಂಡಿತ ಇಲ್ಲ. ಹಾಗಾಗಿ ಜವಾಬ್ದಾರಿಯುತವಾಗಿ ನಾವಿದ್ದಷ್ಟು ನಮ್ಮ ಜೀವಗಳಿಗೆ ಒಳ್ಳೆಯದು ಅಂತಕ್ಕಂಥದ್ದು ಅದನ್ನು ಅರಿತುಕೋಬೇಕು.